ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎವ್ರಿಡೇ ಸ್ಪೆಷಲ್. ನಾನಿವತ್ತು ಅಕ್ಕಿ ಲಡ್ಡು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಬೇಗನೆ ಮಾಡುವಂಥದ್ದು. ನೋಡೋಣ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ. ಇಲ್ಲಿ ನಾನು 1 ಕಪ್ಪಷ್ಟು ಅಕ್ಕಿನ ವೈಟ್ ರೈಸ್ನ ತೊಗೊಳ್ತಾ ಇದ್ದೀನಿ. ನೋಡಿ, ನೀವು ದೋಸೆ ಮಾಡೋ ಅಕ್ಕಿ ಆದರೂ ಪರವಾಗಿಲ್ಲ, ಅನ್ನ ಮಾಡೋ ಅಕ್ಕಿ ಆದರೂ ಪರವಾಗಿಲ್ಲ, ವೈಟ್ ರೈಸ್ನ ತೊಗೊಳ್ಬೇಕಾಗತ್ತೆ. ಅದನ್ನು ನಾನು ಇಲ್ಲಿ 2 ರಿಂದ 3 ಬಾರಿ ವಾಶ್ ಮಾಡ್ಕೊಳ್ತೇನೆ. ನೋಡಿ, ಇದನ್ನು ನಾವು ವಾಶ್ ಮಾಡ್ಕೊಂಡ ನಂತರ ಇದನ್ನು ನಾವು ಫ್ಯಾನ್ ಗಾಳಿಯಲ್ಲಿ ಒಣಸ್ಕೊಳ್ಬೇಕಾಗುತ್ತೆ. ಬಿಸಿಲಲ್ಲಿ ಒಣಸ್ಬೇಕಂತೇನಿಲ್ಲ, ಫ್ಯಾನ್ ಗಾಳಿಯಲ್ಲಿ ಒಂದು ಅರ್ಧ ಗಂಟೆ ಒಣಸಿದ್ರೆ ಸಾಕು. ಇದು ನೀರೆಲ್ಲ ಆರೋದ್ರೆ ಸಾಕು. ನೋಡಿ, ಇದು ನಾನು ಫ್ಯಾನ್ ಗಾಳಿಯಲ್ಲಿ ಒಣಸ್ಕೊಳ್ತೇನೆ. ಈಗ ನೋಡಿ, ನೀರೆಲ್ಲ ಆರೋಗಿದೆ. ಫ್ಯಾನ್ ಗಾಳಿಯಲ್ಲಿ ಒಂದು ಅರ್ಧ ಗಂಟೆ ನಾನು ಒಣಗಿಸಿದ್ದೆ. ನೀರೆಲ್ಲ ಆರಿದೆ, ನೋಡಿ ಡ್ರೈ ಆಗಿದೆ. ಈಗ ಇದನ್ನೊಂದು ಪಾತ್ರೆಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಏನಿದೆ ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನ ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಈ ಅಕ್ಕಿ ಸಿದೋಗಬಾರ್ದು. ಆ ರೀತಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನಿದು ಡ್ರೈ ರೋಸ್ಟ್ ಆಗಿದೆ, ಅಕ್ಕಿ ಏನಿದೆ ಡ್ರೈ ರೋಸ್ಟ್ ಆಗಿದೆ. ಇದನ್ನ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ತೇನೆ. ಯಾವ ರೀತಿಯಾಗಿ ಪುಡಿ ಮಾಡ್ಕೊಳ್ಬೇಕಂದ್ರೆ, ಈಗ ಅಕ್ಕಿ ರವೆ ಎಲ್ಲ ಬರುತ್ತಲ್ವ ತರಿತರಿಯಾಗಿರೆ, ಅದೇ ರೀತಿಯಾಗಿ ಪುಡಿ ಮಾಡ್ಕೊಳ್ಳಿ. ಸೇಮ್ ಇಡ್ಲಿ ಮಾಡೋ ರವೆ ಬರುತ್ತಲ್ವ ಅಕ್ಕಿ ರವೆ, ಅದೇ ರೀತಿಯಾಗಿ ಮಾಡ್ಕೊಂಡ್ರೆ ಆಯಿತು ತರಿತರಿಯಾಗಿ. ಇಲ್ಲಿ ನಾನು ಅದೇ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 3 ರಿಂದ 4 ಏಲಕ್ಕಿನ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಳ್ವಾ. ಇಲ್ಲಿ ನಾನು ಒಂದು ಪಾತ್ರೆಗೆ 2 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅಕ್ಕಿ ರವೆನ, ಅದನ್ನು ಕೂಡ ಇದಕ್ಕೆ ಹಾಕಿ ರೋಸ್ಟ್ ಮಾಡ್ಕೊಳ್ತೇನೆ. ತುಪ್ಪ ಬೇಕಾದರೆ ಜಾಸ್ತಿನೇ ಹಾಕ್ಕೊಳ್ಬೋದು. ತುಪ್ಪ ಅಷ್ಟೇ ಇಷ್ಟು ಅಂತಲ್ಲ ಏನೂ ಇಲ್ಲ, ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು, ನಿಮ್ಮಿಷ್ಟ. ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿನ ತೊಗೊಳ್ತಾ ಇದ್ದೀನಿ. ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೆ, ಅದನ್ನೇ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಆ ಹಾಲಿನ ಅಂಶ ಏನಿದೆ ಅದೆಲ್ಲ ಪೂರ್ತಿಯಾಗಿ ಹೋಗಬೇಕು, ಅಲ್ಲಿವರೆಗೂ ಇದನ್ನ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಹಾಲನ್ನ ಹಾಕಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಅದು ಹಾಲಿನ ಅಂಶ ಏನಿದೆ ಅದೆಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಮತ್ತು 1 ಸ್ಪೂನಷ್ಟು ತುಪ್ಪನ ಹಾಕಿ ನಾವು ಪೌಡ್ರ್ ಮಾಡ್ಕೊಂಡಿರೋ ಸಕ್ಕರೆ ಏನಿದೆ ಅದನ್ನ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಪ್ಪ ಎಷ್ಟು ಬೇಕಾದರೂ ನೀವು ಹಾಕ್ಕೊಳ್ಬೋದು. ನೋಡಿ, ತುಪ್ಪ ಒಂದು ಸ್ವಲ್ಪ ಇಲ್ಲಿ ನಾನು 1 ಸ್ಪೂನಷ್ಟು ತುಪ್ಪನ ಹಾಕಿ ಬಾದಾಮಿನ ರೋಸ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತೇನೆ. ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ, ಇದನ್ನು ನಾನು ಒಂದು 10 ನಿಮಿಷ ಹಾಗೆ ಇಡ್ತೇನೆ. ಇದು 10 ನಿಮಿಷ ಆಗಿದೆ. ಇದು ಈಗ ನಾನಿಲ್ಲಿ ಉಂಡೆ ಕಟ್ಟಲಿಕ್ಕೆ ರೆಡಿಯಾಗಿದೆ. ಇದು ನಾನೀಗ ಉಂಡೆ ಕಟ್ಕೊಳ್ತೇನೆ. ನೋಡಿ, ಈ ರೀತಿಯಾಗಿ ರವೆ ಉಂಡೆ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಉಂಡೆ ಕಟ್ಕೊಂಡ್ರೆ ಆಯಿತು. ಇದು ತುಂಬಾ ಈಸಿಯಾಗಿ ಉಂಡೆ ಕಟ್ಕೊಳ್ಬೋದು. ಸಾಫ್ಟಾಗಿರೋ ಅಕ್ಕಿ ಲಡ್ಡು ರೆಡಿಯಾಗಿದೆ. ನೋಡಿ, ಬೇಗನೆ ಆಗಿಬಿಡುತ್ತೆ ಇದು. ತುಂಬಾ ಸಾಫ್ಟಾಗಿರೋ ಟೇಸ್ಟಿಯಾಗಿರೋ ಅಕ್ಕಿ ಲಡ್ಡು ರೆಡಿಯಾಗಿದೆ. ನೋಡಿ, ಯಾವ ರೀತಿ ಚೆನ್ನಾಗಿ ಬಂದಿದೆಯಲ್ಲ ಇದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.